ಯಾರು ಸತ್ಯ ಯಾರು ಸುಳ್ಳು, ನಮಗೆ ಬೇಕಾಗಿರೋದು ನ್ಯಾಯ. ಅಲ್ಲಿ ನಿಜವಾಗ್ಲೂ ಒಂದು ಹೆಣವನ್ನ ಹೂತ್ ಹಾಕಲಾಗಿದೆಯಾ? ಹೂತ್ ಹಾಕಿದೆ ಅಂತಂದ್ರೆ ಅದು ಯಾರು ತಪ್ಪಿತಸ್ಥರು ಬರಲಿ ಹೊರಗಡೆ. ಇಲ್ಲ ಹೂತ್ ಹಾಕಿಲ್ವಾ, ಈವರೆಗೆ ಹೇಳಿದ್ದು ಕಟ್ಟುಕತೆನಾ, ಈವರೆಗೆ ಹೇಳಿದ್ದು ಕೇವಲ ಅಟೆನ್ಷನ್ ಸೀಕಿಂಗ್ ನ ಒಂದು ಟೆಕ್ನಿಕಾ ಅನ್ನೋ ಹಲವು ಪ್ರಶ್ನೆಗಳಲ್ಲಿದೆಯಲ್ಲ. ನಮಗೆ ಯಾರ ಸೈಡ್ ಪರ ವಹಿಸಿ ಆಗಬೇಕಾಗಿರೋದು ಏನೂ ಇಲ್ಲ. ಸತ್ಯಾಸತ್ಯತೆ ಹೊರಗಡೆ ಬಂದ್ರೆ ಅದಕ್ಕಿಂತ ಮತ್ತೇನೂ ಬೇಕಿಲ್ಲ. ಆದರೆ 13ನೇ ಸ್ಪಾಟ್ ಅನ್ನ ನೋಡಿದಾಗ ಸಹಜವಾಗಿ ಕೃಷಿ ಕುಟುಂಬದವರಿದ್ರೆ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿಷ್ಟು ಜಾಗದಲ್ಲಿ ಮಾತ್ರ ಯಾಕೆ ಗಿಡ ಗಂಟಿಗಳು ಇಲ್ಲ ಅನ್ನೋದು. ಮತ್ತು ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಆ ಜಾಗದಲ್ಲಿ ಪ್ರವಾಹ ಬಂದ ನಂತರ 2019ರ ಬಳಿಕ ಅಲ್ಲಿ ಮಣ್ಣು ತುಂಬಲಾಗಿತ್ತು. ಅಲ್ಲಿ ಕರೆಂಟ್ ಕಂಬ ಏನಿದೆ ಆ ಕರೆಂಟ್ ಕಂಬವನ್ನ ಪ್ರವಾಹದ ನಂತರವೇ ಅಲ್ಲಿ ಇನ್ಸ್ಟಾಲ್ ಮಾಡಲಾಗಿತ್ತು. ಅಲ್ಲದೆ ಅದೇನು ಕಾಡಿನ ಮಧ್ಯೆ ಇರೋ ಜಾಗ ಅಲ್ಲ, ಅಥವಾ ಜನರಿಗೆ ಹೋಗೋದಕ್ಕೆ ದೂರ ಇರುವಂಥ ಜಾಗನೂ ಅಲ್ಲ. ಅದು ಜನನಿಬಿಡ ಪ್ರದೇಶದಲ್ಲಿ ಕೇವಲ ಆ ಜಾಗದಿಂದ 100 ಮೀಟರ್ ಸುತ್ತಳತೆಯಲ್ಲೇ 20-25 ಜನ ವಾಸಿಸುವ ಮನೆ ಇತ್ತು. ಆ ಮನೆ ಏನು ಮೊನ್ನೆ 2020-2019 ನಿರ್ಮಾಣ ಆಗಿರೋದು. ಆ ಮನೆ ಅನಾದಿ ಕಾಲದಿಂದಲೂ ಅಲ್ಲೇ ಇತ್ತು. 1995 ಆತ ಏನು ಕೆಲಸ ಮಾಡಿದಾನೆ ಅಂತ ಹೇಳಿದ್ನಲ್ಲ, ಅದಕ್ಕೂ ಮೊದಲಿಂದಲೂ ಆ ಜಾಗದಲ್ಲಿ ಮನೆಯಲ್ಲಿದ್ದವರು, ಆ ಜಾಗವನ್ನ ನೋಡಿ ಕಂಡು ಬೆಳೆದು ಆಡಿದವರು ಹೇಳ್ತಾರೆ ಇಲ್ಲಿ ಈಗಿರಲಿಲ್ಲ, 2019ರ ನಂತರ ಮಣ್ಣನ್ನು ಹಾಕಿದ್ದಾರೆ ಅಂತ. ಹಾಗಾಗಿ ಆಬ್ವಿಯಸ್ಲಿ ಅಲ್ಲಿನ ಮಣ್ಣಿನ ಪರೀಕ್ಷೆ ಆಗಲೇಬೇಕು ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಆ ಮಣ್ಣಿನ ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ವರ್ಷಗಳ ಹಿಂದೆ ಈ ಮಣ್ಣನ್ನು ಹಾಕಲಾಗಿತ್ತು. ಯಾಕಂದ್ರೆ ಪಕ್ಕದಲ್ಲೇ ಒಂದು ತಡೆಗೋಡೆ, ಆ ತಡೆಗೋಡೆ ಪಕ್ಕದಲ್ಲಿ ಇಂಟರ್ಲಾಕಿಂಗ್ ವ್ಯವಸ್ಥೆ, ಇದೆಲ್ಲ ನೋಡಿದಾಗ 1995ರದ್ದಂತೂ ಇದ್ದಂಗೆ ಕಾಣೋದೇ ಇಲ್ಲ. ಮತ್ತು ಆ ಜಾಗ ನೋಡಿ 13 ಸ್ಪಾಟ್ ನಂಬರ್ 13 ಅದಿಷ್ಟು ಜಾಗದಲ್ಲಿ ಯಾಕಿಲ್ಲ? ಈಗ ಕ್ರಿಕೆಟ್ ಆಡುವಂಥ ಮೈದಾನ ಅಂತ ಇಟ್ಕೊಳ್ಳಿ, ಅಲ್ಲಿ ಜಾಸ್ತಿ ಜನ ಓಡಾಡುವ ಜಾಗದಲ್ಲಿ ಒಂದೇ ಒಂದು ಗಿಡಗಂಟಿಗಳು ಹುಟ್ಟೋದಿಲ್ಲ. ಅಥವಾ ಕಾಲುದಾರಿ ಇರುತ್ತೆ, ಕೆಲವು ಜಾಗಗಳಲ್ಲಿ ಕಾಲುದಾರಿನಲ್ಲಿ ನಡ್ಕೊಂಡು ಹೋಗೋ ಸಂದರ್ಭದಲ್ಲಿ ನಡೆದು ಆ ಜಾಗದಲ್ಲಿ ಗಿಡಗಂಟಿಗಳು ಹುಟ್ಟೋದಿಲ್ಲ. ಇನ್ನು ಹೊಸ ಮಣ್ಣನ್ನು ಹಾಕಿದ್ರೆ ಅಥವಾ ಆ ಜಾಗದಲ್ಲಿ ಏನಾದರೂ ಒಮ್ಮೆ ಗುಂಡಿ ತೋಡಿ ಅದನ್ನ ವೆರಿ ರೀಸೆಂಟ್ಲಿ ಮುಚ್ಚಿದ್ರೆ, ಅಥವಾ ಬೇರೆ ಯಾವುದೋ ಕಾರಣಕ್ಕಲ್ಲಿ ಬೇರೆ ಮಣ್ಣನ್ನು ತಂದು ಹಾಕಿದ್ರೆ, ಅಥವಾ ಆ ಜಾಗವನ್ನು ಕ್ಲೀನ್ ಮಾಡೋದಕ್ಕೆ ಹೋದ್ರೆ ಅಂಥ ಸಂದರ್ಭದಲ್ಲಿ ಗಿಡಗಂಟಿಗಳು ಹುಟ್ಟೋದಿಲ್ಲ. ಹಾಗಾದ್ರೆ ಈ 13 ಆತ ಹೇಳೋ ಪ್ರಕಾರ 2019 ಅಲ್ಲ 2012 ಆತ ಧರ್ಮಸ್ಥಳವನ್ನು ಬಿಟ್ಟು ಹೊರಗಡೆ ಹೋಗೋದಕ್ಕೂ ಮುನ್ನವೇ ಅಲ್ಲಿ ಅವನು ಶವ ಹೂಳು ಹೋಗಿದ್ದ. ಹಾಗಾದ್ರೆ ಇದೇ ಜಾಗನಾ? ಈ 13 ಹಾಗಾದ್ರೆ ಏನಿದೆ? ಈ 13 ಮೇಲಿರುವಂಥ ಕುತೂಹಲ ಇದೆಯಲ್ಲ, ಸ್ಪಾಟ್ ನಂಬರ್ 13ರ ಮೇಲಿರುವಂತಹ ಒಂದು ಆಶ್ಚರ್ಯದ ಎಲ್ಲರ ಗಮನ ಏನಿದೆಯಲ್ಲ, ಆ ಗಮನ, ಆ ಜಾಗ, ಅಲ್ಲಿರುವ ವಾಸ್ತವ, ಅಲ್ಲಿರುವ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗಲೇಬೇಕು, ಅದು ತಿಳಿಲೇಬೇಕು. ಈ 13ನೇ ಸ್ಪಾಟ್ನಲ್ಲಿ ಹಾಗಾದ್ರೆ ತಲೆಬುರುಡೆ ಇದೆಯಾ? ಆ ತಲೆಬುರುಡೆ ಬಿಡಿ, ಟೋಟಲ್ ಆಗಲ್ಲೊಂದು ಬಾಡಿಯನ್ನ ವಿತ್ ಯೂನಿಫಾರ್ಮ್ ಹೂಳಲಾಗಿತ್ತಾ? ಅಥವಾ ಆ ಬ್ಯಾಗು ಅದು ಇದು ಅಂತೆಲ್ಲ ಹೇಳಿದಾನಲ್ಲ, ನಾನೇ ಹೂಳಿರೋದು, ನಾನೇ ಇಲ್ಲಿ ಮಾಡಿರೋದು, ನಾನೇ ಹೂಳು ಹೋಗಿದ್ದೀನಿ ಅಂತೆಲ್ಲ ಹೇಳಿದಾನಲ್ಲ. ಹಾಗಾದ್ರೆ ಇದನ್ನ ಗಮನಿಸಿದ್ರೆ, ಪ್ರಾಕ್ಟಿಕಲಿ ಯೋಚನೆ ಮಾಡಿದ್ರೆ ನಿಮ್ಗನ್ಸುತ್ತಾ ಆ ಜಾಗದಲ್ಲಿ 2012ಕ್ಕೂ ಮೊದಲು ಒಂದು ಶವವನ್ನು ಹೂಳಲಾಗಿತ್ತಂತೆ ಮತ್ತು ಆ ಜಾಗ ಇದೆ ಅಂತ ಹೇಳ್ತಾ ಇದ್ದಾನೆ. ಫೋಟೋಗ್ರಾಫಿಕ್ ಮೆಮೊರಿ ನನ್ನದು ಅಂತ ಹೇಳ್ತಿದ್ದಾನೆ. ನನಗೆ ಎಲ್ಲಿ ಏನು ಮಾಡಿದ್ದೀನಿ ಅನ್ನೋದು ಕಣ್ಣು ಮುಂದೆನೇ ಇದೆ ಅಂತ. ಇನ್ನೊಬ್ಬ ವ್ಯಕ್ತಿನೂ ಈಗ ಬಂದಿದ್ದಾನೆ, ನಾನು ಹೂತಿದ್ದೀನಿ, ನಾನು ಕಣ್ಣಾರೆ ಕಂಡಿದ್ದೀನಿ ಅಂತ. ಹಾಗಾದ್ರೆ ಈ 13ರ ಟೆಕ್ನಿಕಲ್ ಸಾಕ್ಷ್ಯಗಳು ಏನು ಹೇಳುತ್ತೆ? ಇದು ನಿಜವಾಗ್ಲೂ ಪ್ರವಾಹ ಬಂದಿದ್ದು ಹೌದಾ? ಪ್ರವಾಹ ಬಂದಿದ್ದು ಯಾವಾಗ? ಪ್ರವಾಹ ಬರೋದಕ್ಕಿಂತ ಮೊದಲು ಈ ಜಾಗ ಹೇಗಿತ್ತು? ಪ್ರವಾಹ ಬಂದ ನಂತರ ಈ ಜಾಗದಲ್ಲಿ ಆದ ಬದಲಾವಣೆಗಳೇನು? ಅಲ್ಲೇ ಸುತ್ತಮುತ್ತ ವಾಸಿಸುವಂತ ಜನ ಈ ಬಗ್ಗೆ ಏನೇನು ಹೇಳಿದ್ರು ಅನ್ನೋದನ್ನ ನಿಮ್ಮ ಮುಂದೆ ನಾವು ಒಂದು ಸಣ್ಣ ಪ್ರಯತ್ನವಾಗಿಟ್ಟಿದ್ದೀವಿ. ಅಷ್ಟು ಮಾತ್ರ ಅಲ್ಲ, ಈ ಸ್ಪಾಟ್ ನಂಬರ್ 13 ಈ 13ನೆಯ ಜಾಗದ ಸತ್ಯಾಂಶವನ್ನ ವೈಜ್ಞಾನಿಕವಾಗಿ ಬಯಲು ಮಾಡಬೇಕು. ಅಲ್ಲಿ ಹಿಂದೆ ಏನಿತ್ತು, ಈಗ ಏನಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡಬೇಕು. ಅದಕ್ಕೋಸ್ಕರ ನಾವೀಗ ನಿಮ್ಮ ಮುಂದೆ ಇದ್ದೀವಿ. ನನ್ನ ಜೊತೆಗಿದ್ದಾರೆ ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಸರ್. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ಸರ್, ವೆಲ್ಕಮ್ ಟು ದ ಶೋ ಸರ್. ಸರ್, 13ನೇ ಸ್ಪಾಟಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆ 13ನೇ ಸ್ಪಾಟಿನ ಸತ್ಯಾಸತ್ಯತೆಯನ್ನು ನೀವು ಬಯಲು ಮಾಡಿ ಅದ್ರ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದೀರಿ. ಬಿಫೋರ್ ಐ ಕುಡ್ ಸ್ಟಾರ್ಟ್ ದ ಬ್ರೇಕಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಈ 13ನೇ ಸ್ಪಾಟ್ಗೆ ನೀವು ವಿಸಿಟ್ ಮಾಡಿ ಬಂದ ನಂತರ ಇವತ್ತು ಪವರ್ ಟಿವಿ ಸ್ಟುಡಿಯೋದಲ್ಲಿದ್ದಾಗ ಏನು ಅನ್ಸುತ್ತೆ ಸರ್ ಆ ಜಾಗ? ನಾನು ಐಟೋಲ್ಡ್ ಅದೊಂದು ಸ್ವಲ್ಪ ಏನೋ ಅಲ್ಲಿ ಗಿಡ ಇಲ್ಲ, ಗಂಟಿ ಇಲ್ಲ, ಏನೂ ಇಲ್ಲ, ಅನುಮಾನಕ್ಕಿರುವ ಎಡೆ ಮಾಡಿಕೊಡುವ ಜಾಗ ಅದು ಅಂತ. ನಿಮ್ಮ ಎಪಿಸೋಡಿಗೆ ನೋಡ್ತಾ ಇದ್ದೀನಿ. ಆಫ್ಟರ್ ಹಾಫ್ ಆನ್ ಅವರ್ ನೀವು ಮಾತಾಡ್ತಾ ಇದ್ರಿ. ಜಸ್ಟ್ ಆ ವಿಡಿಯೋಗಳನ್ನು ನೋಡಿಬಿಟ್ಟು ನೀವು ನಿಮ್ಮ ವರದಿ ಕೊಡ್ತಾ ಇದ್ರಿ. ಆಸ್ ಎ ಕಾಮನ್ ಪರ್ಸನ್, ನೀವು ಆ ಕಡೆಯಿಂದ ಬೆಳೆದು ಬಂದವರು, ನೀವು ಮಲೆನಾಡಿನವರು, ನೀವು ರೈತಾಪಿ ವರ್ಗದಿಂದ ಬಂದವರು, ನೀವು ಜಸ್ಟ್ ನನ್ನ ವಾಕ್ ಥ್ರೂವನ್ನು ನೋಡಿ ಅಲ್ಲಿನ ಸಿಚುವೇಶನ್ಗಳನ್ನು ನೋಡಿ ನೀವು ಅದರ ವಿವರಣೆ ಕೊಡ್ತಾ ಇದ್ರಿ.
ನಾನು ಸ್ಪಾಟ್ಗೆ ಹೋಗಿ ಬಂದಿದ್ದೀನಿ. ನಾನು ಆ ಸ್ಪಾಟಲ್ಲಿ ವರದಿ ಮಾಡಿ ಬಂದಿದ್ದೀನಿ. ನಾಟ್ ಆಸ್ ಎ ಮುಖ್ಯಸ್ಥರಾಗೆಲ್ಲ. ನಾನು ಪವರ್ ಟಿವಿಯ ಇನ್ವೆಸ್ಟಿಗೇಷನ್ ಟೀಮ್ ಏನು ಹೆಡ್ ಮಾಡ್ತೀನಲ್ಲ, ಆ ಟೀಮಿನ ಹೆಡ್ ಆಗಿ ಒಂದು ರಿಪೋರ್ಟರ್ ಆಗಿ ಅಲ್ಲಿ ಹೋಗಿದ್ದೆ ನಾನು. ಆ ಸ್ಪಾಟಲ್ಲಿ ನಾನು ನಿಂತ್ಕೊಂಡಿದ್ದೀನಿ ನೋಡಿ, ಆ ಸ್ಪಾಟಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ನಾನು ಅದೇ ಪ್ರದೇಶದಿಂದ ಬಂದವನು. ಅದಕ್ಕೆ ಬ್ರಿಲಿಯನ್ಸಿ ಆಫ್ ಮೈಂಡ್ ಬೇಕಾಗಿಲ್ಲ, ನೀವು ಬ್ರಿಲಿಯಂಟ್ ಆಗಿರಬೇಕು, ಅದಕ್ಕೆ ಬೇಕಾಗಿಲ್ಲ. ನಮ್ಮ ಕಾಮನ್ ಸೆನ್ಸ್ ಇದೆಲ್ಲ ಅದು ಸಾಕಾಗುತ್ತೆ ಅನ್ನೋದು. ನಾನು ನಿಮ್ಗೆ ಹೇಳಿದೆ ಫಸ್ಟ್, ಈಗ ನೀವು ಅಲ್ಲ ನನ್ನ ವರದಿಯನ್ನು ನೋಡಿದ್ರೆ ನಾನು 1ರಿಂದ 12ವರೆಗೆ ನಾನು ವರದಿ ಕೊಟ್ಟೆ. ಅದರಲ್ಲಿ 6ರಲ್ಲಿ ಏನೋ ಸಿಕ್ತು, ಕುಲ್ಜಾ ಸಿಮ್ ಯಾವುದೋ ಒಂದು ಅಸ್ಥಿ ಪಂಜರ ಸಿಕ್ತು ಅಂತ ಇತ್ತು. ಉಳಿದಿದ್ದಲ್ಲಿ ಆಗಿತಾ ಇದ್ದಾರೆ ಅಂತ ಇತ್ತು. ಇವತ್ತು ಎಲ್ಲೋ ಒಂದು ಸಿಕ್ತು ಅಂತ ನಾವು ನ್ಯೂಸ್ಗಳನ್ನು ನೋಡ್ತಾ ಇದ್ವಿ. ಅದರಲ್ಲಿ ನನಗೆ ಆಶ್ಚರ್ಯನೇ ಇಲ್ಲ. ಸಿಕ್ಕಿದ್ದು ಕಡಿಮೆ. ಅಲ್ಲಲ್ಲ, 53 ಅಲ್ಲ. ಆಸ್ ಪರ್ ಲೀಗಲ್ ಡಾಕ್ಯುಮೆಂಟ್ಸ್ ವಾಟ್ ವಿ ಹ್ಯಾವ್ 279 ಆಗಿಬೇಕು. ಟೋಟಲ್ ಅನಧಿಕೃತ ಅಥವಾ ಏನು ಟೋಟಲ್ 279 SIT ಅವರು ತೆಗಿಬೇಕಪ್ಪ. ಈಗ ಒಂದೇ ಸಿಕ್ಕಿದೆ, ಇನ್ನು SIT ಅವರು 278 ಹುಡುಕ್ಲಿಕ್ಕಿದೆ. ಸರಿ ಅಲ್ವಾ? ಗೌರ್ಮೆಂಟ್ ದಾಖಲೆ. ನನಗೇನು ಅದರಲ್ಲಿ ಸಿಕ್ತು, ಒಂದು ಮೂಳೆ ಸಿಕ್ತು, ಒಂದು ಪಂಜರ ಸಿಕ್ತು. ಅವನು ಮಟ್ಟಣ್ಣವ್ರು ಹೇಳ್ದಂಗೆ ಹಂದಿಗೂಡುಗಳ ಒಳಗಡೆ ಇದೆ, ಹುಡುಕ್ಲಿಕ್ಕೆ ಹೋಗ್ಬೇಕು, ಮುಳ್ಳು ಹಂದಿಗಳು ತಗೊಂಡೋಗಿರ್ಬೋದು. ಅದೆಲ್ಲ ಬಿಟ್ಟುಬಿಡಿ. ನನ್ನ ಲೆಕ್ಕದಲ್ಲಿ ಆಸ್ ಪರ್ ಅಧಿಕೃತ ಮಾಹಿತಿ ಮಾತ್ರ ಅಲ್ಲ, RTI ಅಲ್ಲಿ ನಮಗೆ ಸಿಕ್ಕಿದ ಡಾಕ್ಯುಮೆಂಟ್ ಪ್ರಕಾರ 279. ಐ ಥಿಂಕ್ ಮಧ್ಯದಲ್ಲಿ ಸ್ಕ್ರೀನ್ ಇದ್ರೆ ಒಂದು ಇದನ್ನು ಓಡಿಸಿ, ನಂಬರ್ ಆಫ್ ಇದನ್ನು ಓಡಿಸಿ. ಯಾಕೆ ಹೇಳ್ತೀನಿ ನಿಮ್ಗೆ, ಹೇಳ್ತೀನಿ ಕೇಳಿ. 1987ಇಂದ ಈಗ ಭೀಮಾ ಅಂತ ಹೇಳೋನು ಬಂದಿರೋದು 1995ಇಂದ 2014ವರೆಗೆ ನಾನಿದ್ದೆ. ನಾನು ಅನಾಥ ಶವಗಳಂದ್ರೆ ನಾಟ್ ಅನಾಥ ಶವಗಳು, ಈಗ ಆಸ್ ಪರ್ ರೆಕಾರ್ಡ್ UDR ಆಗಿರೋದು ಅದು ಅನಾಥ ಶವಗಳು. ಬಟ್ ಭೀಮನ ಪ್ರಕಾರ ಅದೆಲ್ಲ ಧರ್ಮಸ್ಥಳದಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆಗಿರುವಂಥದ್ದು, ಭಿಕ್ಷುಕರನ್ನೂ ತಗೊಂಡೋಗಿ ಸಾಯಿಸ್ಬಿಟ್ಟು ಹಾಕೋರಂತ ಹೇಳುವಂಥ ಒಂದು ಕಂಪ್ಲೇಂಟನ್ನು ನಾವು ಓದಿದ್ದೀವಿ. 1995 to 2014. ವೆರಿ ಸಿಂಪಲ್. ನಾವು ಗಣಿತ ಜಾಸ್ತಿ ಹಿಂದೆ ಹೋಗೋದು ಬೇಡ. ಮಹೇಶ್ ತಿಮರೋಡಿ ಟೀಮನ್ನು ಅವನು ಒಂದು ಏನೋ ಬುರುಡೆ ಮತ್ತು ಅಸ್ಥಿಪಂಜರ ಇನ್ನು ನಾವು ನೋಡಿಲ್ಲ. ಅದು ಒಂದು ಬುರುಡೆನಾ ಅಲ್ಲ, ಫುಲ್ಲು ಅಸ್ಥಿಪಂಜರ ಸ್ಕೆಲೆಟಿನ್ ಎಲ್ಲ ಇಟ್ಕೊಂಡು ಬಂದಿದ್ದಾನೆ ನಮ್ಗೆ ಗೊತ್ತಿಲ್ಲ. ಬಟ್ ಒಂದು ಬುರುಡೆ ರಹಸ್ಯ ಅಂತ ನಾವು ಕೇಳಿದ್ವಿ, ಒಂದು ಬುರುಡೆ ಬಂದಿದೆ ಅಂತ ನಾವು ಕೇಳಿದ್ವಿ. ವಿ ಆರ್ ಹ್ಯಾಪಿ. ಯಾರು ಬಂದಿರೋ ನಾವೀಗ ಹೇಳ್ತಾ ಇಲ್ವಾ, ಎಲ್ಲರೂ ಹೋಗ್ಯಪ್ಪ SIT ಓಪನ್ ಆಗಿದೆ. ನೀವು ಹೇಳಿದ ಪ್ರಣಬ್ ಮೊಹಂತಿ ಅವರು ಇದ್ದಾರೆ, ದಕ್ಷ ಅಧಿಕಾರಿಗಳಿದ್ದಾರೆ, ತಗೊಂಡೋಗಿ ಎಲ್ಲ ಕೊಡಿ. ಇನ್ನೂ ಮೊಬೈಲಲ್ಲಿ ಇಟ್ಕೊಂಡು ಇನ್ನೂ ಗಂಟು ಇಟ್ಕೊಂಡು ಏನು ಮಾಡ್ತೀರಿ? ಜಸ್ಟಿಸ್ ಬೇಕಲ್ಲ. ನಾನೇ ಹೇಳ್ತಾ ಇದ್ದೆ, ಪದ್ಮಲತಾ, ವೇದವಲ್ಲಿ, ನಾಗವಲ್ಲಿ, ಆವಲ್ಲಿ, ಈವಲ್ಲಿ, ಮಾವುತ ಎಲ್ಲರೂ ತಗೊಂಡೋಗಿ ಕೊಡಿ ಅಂತ ಹೇಳಿದ್ವಿ ನಾವು. ವೆರಿ ಕ್ಲಿಯರ್ ವಿ ಟೋಲ್ಡ್, ಗೋ ಆ್ಯಂಡ್ ಸಬ್ಮಿಟ್. ಜಸ್ಟಿಸ್ ಬೇಕಂದ್ರೆ ನೀವು ಎಲ್ಲಿಗೆ ಹೋಗ್ಬೇಕು? ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಅಲ್ಲ. ನಿಮಗೆ ಜಸ್ಟಿಸ್ ಬೇಕು, ಎಲ್ಲಿಗೆ ಹೋಗ್ಬೇಕು ನೀವು? ಜಸ್ಟಿಸ್ ಬೇಕು, ನೀವು ಎಲ್ಲಿ ಇಡಬೇಕು ಡಾಕ್ಯುಮೆಂಟ್ಗಳನ್ನು? ನ್ಯಾಯಾಲಯದಲ್ಲಿ ನಂಬಿಕೆ ಇಲ್ಲ, ಪೊಲೀಸರ ಮೇಲೆ ನಂಬಿಕೆ ಇಲ್ಲ, ರಾಜಕಾರಣಿಗಳ ಮೇಲೆ ನಂಬಿಕೆ ಇಲ್ಲ, ಮಾಧ್ಯಮದವರ ಮೇಲೆ ನಂಬಿಕೆ ಇಲ್ಲ, ಊರಿನ ಜನರ ಮೇಲೆ ನಂಬಿಕೆ ಇಲ್ಲ, ಬೆಳ್ತಂಗಡಿ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ, ಹೈಕೋರ್ಟ್ ನ್ಯಾಯಾಧೀಶರ ಮೇಲೆ ನಂಬಿಕೆ ಇಲ್ಲ, ಜುಡಿಷಿಯರಿ ಮೇಲೆ ನಂಬಿಕೆ ಇಲ್ಲ. ಕರೆಕ್ಟ್. ಈಗ ಎಲ್ಲಿ ಇಡಬೇಕಪ್ಪ? ನಿಮಗೆ ನಂಬಿಕೆ ಇರುವಂತಹ ನೀವು ಹೇಳಿದಂಥ SIT ಆಗಿದೆ, ನೀವು ಅಲ್ಲಿ ಇಡಬೇಕು. ಸೋಷಿಯಲ್ ಮೀಡಿಯಾದ ಇಟ್ಟರೆ ಯಾವ ಜಸ್ಟಿಸ್ ಸಿಗುತ್ತೆ? ಅಟೆನ್ಷನ್ ಸಿಗುತ್ತೆ. ಕರೆಕ್ಟ್, ಸಿಂಪಲ್. ಈಗ 2 ವಿಷಯಗಳನ್ನು ನೀವು ಕೇಳಿದ್ರಿ. ಒಂದು, ಸಾವಿರಾರು ಒಬ್ಬ 1000 ಹೇಳ್ತಾನೆ, ಒಬ್ಬ 100 ಹೇಳ್ತಾನೆ, ಅದಕ್ಕೆ ಡಿಫ್ರೆನ್ಸ್ ಇಲ್ಲ ಬಿಡಿ. ಈಗ 100ಕ್ಕೆ ಬರುವಪ್ಪ, 100 ಬಾಡಿಗಳು ಇದೆಲ್ಲ ಆಗಿದ್ದಾವೆ. ತಿಮರೋಡಿ ಮತ್ತೆ ಟೀಮು, ಆ ಮೆಟ್ಟಣ್ಣವ್ರು ಏನು ಹೇಳೋದು, ನಾವು 2012ಇಂದ ಏನು 11ಇಂದ ಹಗರಣ ಇದು ಸೌಜನ್ಯ ಹತ್ಯೆ ಆದ ಮೇಲೆ ನಾವು ನಿಂತ ಮೇಲೆ ಧರ್ಮಸ್ಥಳದ ಏನಾಗಿಲ್ಲ ಅಂತ, ಅದು ನಡೆದಿಲ್ಲ, ಯಾಕೆ ನಡೆದಿಲ್ಲ ಅಂತ. ಇವನ್ ಮೊನ್ನೆವರೆಗೆ ನನಗೂ ಕನ್ಫ್ಯೂಷನ್ ಇತ್ತು. ಹೌದಾ, ಸೌಜನ್ಯನಾದ್ಮೇಲೆ ಧರ್ಮಸ್ಥಳದಲ್ಲಿ ಏನು ಸಾವೇ ಆಗಿಲ್ವಾ? ಅನಾಥ ಶವಗಳು ಸಿಕ್ಕೇ ಇಲ್ವಾ? ಹಾಗಾದ್ರೆ ಇದರಲ್ಲಿ ಏನು ಅಂತ. ದೆನ್ ವಿ ವೆಂಟ್ ಫಾರ್ RTI. ಈಗ ನೋಡಿ, ಅಲ್ಲಿ ನಾವು ಸ್ಕ್ರೀನಲ್ಲಿ ಹಾಕ್ತಾ ಇದ್ದೀವಿ. ವೆರಿ ಕ್ಲಿಯರ್. 1987ಇಂದ 1988ಇಂದ 2024-2025ವರೆಗೆ ನನ್ನ ನಂಬರ್ ಆಫ್ ಇಯರ್ಸ್ ಒಟ್ಟಿಗೆ ಕೊಡ್ತಾ ಇದ್ದೀನಿ. RTI ದಾಖಲೆ ನೋಡಿ ನನ್ನ ಹತ್ರ ಇದೆ. RTI ದಾಖಲೆ ಇಲ್ಲಿದೆ. ಓಕೆ. ಈಗ ಇಲ್ಲಿ ಏನು ಹೇಳುತ್ತಂದ್ರೆ, ಟೋಟಲ್ 279 ಅನಾಥ ಶವಗಳು ಸಿಕ್ಕಿದ್ದಾವೆ. ಅಪ್ ಟು 2025 ಪ್ರೆಸೆಂಟ್, ನಿನ್ನೆವರೆಗೆ ಇದು ನಾನು ಮಾತಾಡ್ತಾ ಇರೋದು.
ಅದರಲ್ಲಿ ಗಂಡು ಶವಗಳು 219 ರೇಪ್ ಮಾಡ್ರಲ್ಲ ಗಂಡು ಶವಗಳು 279 ಪೈಕಿ 219. 219 ಹೆಣ್ಣು ಶವಗಳು 46. ಓಕೆ, ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಂಬರ್ಸ್. ಲಿಂಗ ಪತ್ತೆಯಾಗಿಲ್ಲ ಎನ್ನುವುದು 13. ಏನಕ್ಕೆ ಹೇಳಿ? ಕೊಳ್ತೋಗಿ ಲಿಂಗ ಪತ್ತೆ ಆಗುದಂದ್ರೆ ಐಡೆಂಟಿಫೈ ಮಾಡಲು ಆಗದಂತಹ ಬಾಡಿಗಳು 13. ನನ್ನ ಆಶ್ಚರ್ಯ ಏನೆಂದ್ರೆ ಇಷ್ಟರವರೆಗೆ ಇವರು ತಮ್ಮ ಸಾಧನೆ ಅಂತ ಏನು ಕ್ಲೈಮ್ ಮಾಡ್ತಾ ಇದ್ರು, 2011-12 ನಂತರ ಯಾವುದೂ ಆಗಿಲ್ಲ ಅಂತ ಹೇಳ್ತಾ ಇದ್ರು. ನಂಬರ್ ನೋಡಿದ್ರೆ 2012ರಿಂದ ಇಲ್ಲಿವರೆಗೂ ಕೂಡ 106 ಬಾಡಿಗಳು ಫೈಂಡ್ ಔಟ್ ಆಗಿದ್ದಾವೆ. ಬರೀ 2000 ಸುಳ್ಳಿನ ಕಂತೆಗಳನ್ನು ನಿಮ್ಗೆ ಹೇಳ್ತೀನಿ ಕೇಳಿ. ನೀವು ಎಣಿಸೋರೆಲ್ಲ ಹೆಂಗೆ ಅನ್ಸಿದ್ರು? ಹೌದಪ್ಪ, ಹಾಗಾದ್ರೆ ಸೌಜನ್ಯನ ಆದ್ಮೇಲೆ ಏನಾಕಿಲ್ಲ, ಏನಕ್ಕಾಗಿಲ್ಲ ಅಂತ ಕೇಳ್ತೀರಾ ಇಲ್ಲ ನೀವಾದ್ರೆ? ಕೇಳ್ತೀವಿ ಅಲ್ಲ, ಅವ್ರು ಹೇಳಿದ ಹಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ Correct. ಆಗಿಲ್ವಂತೆ ಅಂತಾರೆ. ಅದರಲ್ಲಿ ನೋಡಿ 106ರಲ್ಲಿ ಆಲ್ಮೋಸ್ಟ್ 17 ಬಾಡಿ ಲೇಡೀಸ್ ಹೆಂಗ್ಸ್. 2014 ನಂತರ 2012ರ ನಂತರ ಸೌಜನ್ಯ ಹತ್ಯೆಯ ನಂತರದಲ್ಲೂ ಕೂಡ 17 ಜನ ಅನಾಥ ಹೆಂಗಸರ ಶವ ಪತ್ತೆ ಆಗಿದೆ. ಲಿಂಗ ಗೊತ್ತಿಲ್ಲದಂತಹ 2 ಶವ ಪತ್ತೆ ಮಾಡಲಾದಂಥದ್ದು ಇದೆ. ನೀವು ಇನ್ನೊಂದು 4 ಸಿಕ್ಕಿದ್ರು ಆಗದಾಗ, ಇನ್ನೊಂದು 10 ಸಿಕ್ಕಿದ್ರು ಆಗದಾಗ ನನಗೇನು ಸರ್ಪ್ರೈಸ್ ಆಗಲ್ಲ. SIT ಅವರು ಇನ್ನು ಹಿಂದೆ ಬಿದ್ದವರೆ. 279 ಹುಡುಕ್ಬೇಕಪ್ಪ. ಸಿಕ್ಕಿದ್ದು ಒಂದೇ. DNA ಟೆಸ್ಟ್ ಕಳಿಸ್ಬೇಕು. ಸಿಕ್ಕಿದ್ದು ಒಂದೇ. ಕರೆಕ್ಟ್ ಅಲ್ಲ? 279 ಉಳಿಸಿದ್ಯಾರು? ಥ್ರೂ ಗೌರ್ಮೆಂಟ್ ಅಥವಾ ಥ್ರೂ ಬೆಳ್ತಂಗಡಿ ಪೊಲೀಸ್ ಅವರು ಅವ್ರಿಗೆ ಕೊಟ್ಟು. ಅದು ಯಾರ್ದು ಜವಾಬ್ದಾರಿ? 279 ಶವ ಎಲ್ಲಿ ಹೂತಿದ್ದಾರೆ ಅಂತ ತೋರಿಸುವ ಜವಾಬ್ದಾರಿ ಯಾರ್ದು? ಸ್ಥಳೀಯ ಆಡಳಿತದ್ದು, ಗ್ರಾಮ ಪಂಚಾಯತ್ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರದಲ್ಲ. ಕರೆಕ್ಟ್ ಅಲ್ಲ? ಅವ್ರು ತೋರಿಸ್ಲಿ ಅಪ್ಪ, ಲೀಗಲ್ ಅಲ್ವಾ? ನಾನು ಕೇಳ್ತೇನೆ 279, 219, 46, 13 ಇದೆ ಲೆಕ್ಕ ಈಗ. ಕರೆಕ್ಟ್. ಈಗ 1 ಸಿಕ್ತು, 2 ಸಿಕ್ತು. ಹೌದು, ನಾವು ತೋರಿಸಿದ್ವಿ 2006ರವರೆಗೆ ಅಲ್ಲಿ ಸ್ಮಶಾನನೇ ಇರಲಿಲ್ಲ, ರುದ್ರಭೂಮಿಯೇ ಇರಲಿಲ್ಲ. ಹೂಳುದೆಲ್ಲಿ? ಯಾರಪ್ಪನ ಮನೆಯಲ್ಲಿ ಹೂರುದು? ಸರ್ಕಾರಿ ಜಾಗ. ಆಬ್ವಿಯಸ್ಲಿ ನಿಮ್ಮ ಊರಲ್ಲಿ ಎಲ್ಲಿ ಉಳ್ತಾ ಇದ್ರು? ಸರ್ಕಾರಿ ಜಾಗ. ನಮ್ಮ ಊರಲ್ಲಿ ಸರ್ಕಾರಿ ಜಾಗ. ನಾನು ತೋರಿಸ್ಬಲ್ಲೆ. ಯಾಕಂದ್ರೆ ಪ್ರೈವೇಟ್ ಜಾಗ ಕೊಡಲ್ಲ. ಅಲ್ಲಲ್ಲ, ನಾನು ತೋರಿಸ್ಬಲ್ಲೆ. ನನಗೆ ಮುಖವಾಡ ಹಾಕೊಂಡು ತೋರಿಸ್ಬೇಕಾಗಿಲ್ಲ. ನಮ್ಮ ಊರಲ್ಲಿ ಸತ್ತವರನ್ನು ಗವರ್ಮೆಂಟ್ ಜಾಗದಲ್ಲಿ ಹೂತಿದ್ದನ್ನು ನಾನು ತೋರಿಸ್ಬಲ್ಲೆ. ನಮ್ಮ ಕಡೆನೂ ಸಮುದ್ರ ಸೈಡ್ ನನಗೆ ಭೀಮನು ಬೇಡ, ಬಲರಾಮನು ಬೇಡ, ಭಸ್ಮಾಸುರನು ಬೇಡ, ನಾನು ತೋರಿಸ್ಬಲ್ಲೆ. ಇದು ನಮ್ಮ ಗವರ್ಮೆಂಟ್ ಜಾಗದಲ್ಲಿ ಜಾಗ ಇಲ್ಲದವರು ಹೂಳ್ತಾ ಇದ್ರು. ಯಾರು ಗೊತ್ತಾ? 5 ಸೆನ್ಸು 2 ಸೆನ್ಸು ಮನೆಯವರು. ನಮ್ಮ ಊರಲ್ಲಿ ಸ್ಮಶಾನ ಇರಲಿಲ್ಲ, ಉಳುವಂಥ ಸ್ಮಶಾನ ಇರಲಿಲ್ಲ. 5 ಸೆನ್ಸು 2 ಸೆನ್ಸು ಮನೆಯವರು ಎಲ್ಲಿ ಹೂಳ್ತಾ ಇದ್ದಿದ್ದು? ಗವರ್ಮೆಂಟ್ ಜಾಗದಲ್ಲೇ. ಕರೆಕ್ಟ್. ಇಲ್ಲ ಸುಡ್ತಾ ಇದ್ರು, ಇಲ್ಲ ಅಂದ್ರೆ ಹೂಳ್ತಾ ಇದ್ರು. ಸುಡ್ಲಿಕ್ಕೂ ಗವರ್ಮೆಂಟ್ ಜಾಗ ಇತ್ತು, ಹೂಳ್ಲಿಕ್ಕೂ ಗವರ್ಮೆಂಟ್ ಜಾಗ ಇತ್ತು. ದಿಸ್ ಈಸ್ ವಾಟ್ ನಾರ್ಮಲ್ ಪ್ರೊಸೀಜರ್ ಫಾಲೋಡ್. ಇಲ್ಲಿ ಈಗ ಈ ಸ್ಟ್ರಕ್ಚರ್ ಹಿಂದೂ ರುದ್ರಭೂಮಿ, ಸ್ಮಶಾನ ಅದೆಲ್ಲ ಬಂದಿದ್ದು ಈಗ ಸ್ಟ್ರಕ್ಚರಲ್ ಮಾಡಿಫಿಕೇಶನ್ ಆಗ್ತಾ ಇರೋದು. ಇದರಲ್ಲೂ ಕೂಡ ಒಂದು ಕಡೆ ಸ್ಟ್ರಕ್ಚರ್ಡ್ ಆಗಿ ಅಲ್ಲೇ ಸುಡುದು, ಎಲೆಕ್ಟ್ರಿಕಲ್ ಸುಡುದು, ಅಥವಾ ಆ ಕಂಬಗಳ ಹಾಕಿ ಅದರಲ್ಲಿ ಸುಟ್ಟುಬಿಟ್ಟು ಬೂದಿಗಳನ್ನು ಡಿಸ್ಪೋಸ್ ಮಾಡೋದು, ಅದೆಲ್ಲ ಈಗ ಶುರು ಆಗಿರೋದು. ಅದಕ್ಕಿಂತ ಮುಂಚೆ ಯಾವುದೋ ಹೊಳೆ ಬದಿಯಲ್ಲಿ ಗವರ್ಮೆಂಟ್ ಜಾಗ ಇದ್ದರೆ ಅಥವಾ ಇಲ್ಲಿ ಗುಡ್ಡಗಾಡುಗಳಲ್ಲಿ ಇದ್ದರೆ ಅಲ್ಲಿ ಹೂಳ್ತಾ ಇದ್ರು, ಅಥವಾ ಹೊಳೆ ಬದಿಯಲ್ಲಿ ಸುಟ್ಟಾಗ್ತಾ ಇದ್ರು. ದಟ್ ಈಸ್ ವಾಟ್ ನಾರ್ಮಲ್. ನಾವು 1ರಿಂದ 12 ಕಾಡು ಪ್ರದೇಶದಲ್ಲಿತ್ತು. ನಾವು ಹೇಳಿದ್ವಿ ಅಗೀರಪ್ಪ, ನೀವು ಎಷ್ಟಾಗಿದ್ದೀರಿ ಅಗೀರಿ, ಅಗಿಬೇಕಂತ ನಮ್ಮದು ಮನವಿ ಅಲ್ಲ. ಇವತ್ತಿನ ಕಾಡು ಒಳಗಡೆ ಹೋಗೋರಂತೆ. ಒಳಗಡೆ ಅಲ್ಲ, ಪೂರಾ ಏನದು ಬೇಬಿ ಗುಡ್ಡ ಕಾಡನ್ನೆಲ್ಲ ಫುಲ್ಲು ಏನೋ ಬಡಗು ಬಿಟ್ಟು ಕಾಡು ಎಲ್ಲ ತೆಗೆದು ಬಿಟ್ಟು ಕತ್ತರಿಸಿ JCBಯಲ್ಲಿ ಹಾಕ್ದುಬಿಟ್ಟು 290, 79 ಹುಡುಕಿ. ವಿ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್. ನ್ಯಾಯ ಸಿಗಬೇಕು. ಹೋರಾಟಗಳು ಪ್ರಜಾಪ್ರಭುತ್ವದಲ್ಲಿ ಆಗಲೇಬೇಕು. ಆದರೆ ಹೋರಾಟದ ಹೆಸರಲ್ಲಿ ಬೇರೆ ಏನೇನೋ ಆಗಬಾರ್ದು. ಹೋರಾಟಗಾರರು ಬಾಯಿಗೆ ಬಂದಂಗೆ ಮಾತಾಡೋದು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ? ಅಟೆನ್ಷನ್. ಕರೆಕ್ಟ್. ಹೋರಾಟ ಕೇಳಬೇಕಲ್ಲ, ಹೋರಾಟಗಾರರು ಏನು ಹೇಳಬೇಕು? ಹೋರಾಟ ಕೇಳಬೇಕು, ನ್ಯಾಯ ಕೇಳಬೇಕು. ಕರೆಕ್ಟ್. ಭಾಷೆ ಹೆಂಗಿರ್ಬೇಕು ಹೋರಾಟಗಾರರದು? ನ್ಯಾಯದ ಪರವಾಗಿದ್ರೆ ಬರೀ ನ್ಯಾಯ ಮಾತ್ರ. ಭಾಷೆ ಹೆಂಗಿರ್ಬೇಕು? ನುಡಿದರೆ ಮುತ್ತಿನ ಹಾರದಂತಿರಬೇಕು. ಚಪ್ಪಲಿ ಹಾರದಂತಿರ್ಬೇಕಂತ ಯಾರಾದ್ರೂ ಹೇಳಿದ್ರಾ? ಇಲ್ಲ. ನುಡಿದರೆ ಚಪ್ಪಲಿ ಹಾಕೊಂಡಂಗಿರ್ಬೇಕು ಅಂತ ಹೇಳಿದ್ರಾ?
ನೋಡಿದ್ರೆ ನಿನ್ನ ನಾಲ್ಗಿ ನೋಡಿದರೆ ಚಪ್ಪಲಿ ಕಾಲ್ ಥರ ಇದೆ ಅಂತ ಹೇಳಲಿಕ್ಕೆ ಯಾರು ಇಷ್ಟಪಡ್ತಾರಾ? ಇಲ್ಲ. ಹೋರಾಟಗಾರರ ಇಂಟೆನ್ಷನ್ ಏನಂತ ನಾವು ಬಯಲು ಮಾಡಿದ್ವಿ. ಸೋಮನಾಥ್ ನಾಯ್ಕಿಂದ ಹಿಡಿದು ತಿಮರೋಡಿಯಿಂದ ಹಿಡಿದು ಮಟ್ಟಣ್ಣ ಅವರಿಂದ ಹಿಡಿದು ಜಯಂತ್ ಟಿವರೆಗೆ ನಾವು ನೀಟಾಗಿ ಕೊಟ್ಟಿದ್ದೀವಿ. ಇಂಟೆನ್ಷನ್ ಈಸ್ ವಾಟ್ ಅಂತ ನಮ್ಗೇನಾದರೂ ಡೌಟ್ ಇದೆನಾ? ಇಲ್ಲ. ಅದನ್ನು ಪಕ್ಕಕ್ಕಿಡಿ. ಎರಡು ಈಗ 13 ಪಾಯಿಂಟ್ ನಂಬರ್ 13 ಇದೆಯಲ್ಲ, 13 ಒಳ್ಳೆ ಸಂಖ್ಯೆ ಕೆಟ್ಟ ಸಂಖ್ಯೆ ಅಂತ ಹೇಳ್ತಾರೆ. ಐ ಥಿಂಕ್ ಇದು ಭಾರಿ ಒಳ್ಳೆ ನಂಬರ್ ಪಾಯಿಂಟ್ ಅಂತ ಅನಿಸ್ತಾ ಇದೆ ನನಗೆ. ನಾನು ಆಗಲೇ ಎಣಿಸಿದೆ, ವೆರಿ ಗುಡ್ ನಂಬರ್ ಪಾಯಿಂಟ್ ನಂಬರಿಂಗ್ ಇದೆ ಅಲ್ವಾ 13, ಭಾರಿ ಇಂಟ್ರೆಸ್ಟಿಂಗ್ ಅಂತ. ಆಯಿತಾ? ಈಗ 13 ಪಾಯಿಂಟ್ ನಂಬರನ್ನು ಒಮ್ಮೆ ಕ್ಲಿಯರ್ ವಿಡಿಯೋ ತೋರಿಸಿ. ಇಲ್ಲಿ ನಾವು ಹೋದಾಗ ಏನಕ್ಕೆ ಈ ಪಾಯಿಂಟಲ್ಲಿ ನಾವು ತುಂಬ ಇಂಟ್ರೆಸ್ಟಿಂಗ್ 13 ಅಂತ ಎಣಿಸಿದ್ವಿ ಅಂದರೆ, ಪಾಯಿಂಟ್ ಭೀಮಾ ಅಂತ ಏನೋ ಹೇಳ್ತಾ ಇದ್ದಾನಲ್ಲ, ಅವನು ಪಾಯಿಂಟ್ ಕೇಳಿದಾಗ ಒಂದು ಮಂಜುನಾಥ್ ಅಡ್ವೊಕೇಟ್ ಅಂತವರು ಒಂದು ಪ್ರೆಸ್ ರಿಲೀಸ್ ಮಾಡ್ತಾರೆ. ಪ್ರೆಸ್ ರಿಲೀಸ್, ಐ ಥಿಂಕ್ ಆ ಪ್ರೆಸ್ ರಿಲೀಸ್ ಇದ್ದರೆ ಅಲ್ಲಿ ಹಾಕಪ್ಪ, ವಿಂಡೋದಲ್ಲಿ ಹಾಕಿ. ಒಂದು ಪೇಪರ್ ಕಳಿಸ್ತೀನಿ ನಿಮಗೆ. ಆ ಪ್ರೆಸ್ ರಿಲೀಸಲ್ಲಿ ನೋಡಿ, ಈಗ ಅನಾಮಿಕ ಬಂದವನೇ, ಅನಾಮಿಕ ಬಂದಿರುವುದು ಕೆ ಧನಂಜಯ್ ಅವರ ಆಫೀಸಲ್ಲಿ, ಓಜಸ್ವಿ ಗೌಡ ಮತ್ತು ಇವರ ಆಫೀಸಲ್ಲಿ. ಬಟ್ ಮಂಜುನಾಥ ಯಾರು ಅಡ್ವೊಕೇಟ್ ಇದ್ರು, ಅವರು ಇನ್ನೊಂದು ಯಾರು ಅನನ್ಯ ಭಟ್ ಕಡೆಯಿಂದ ಅಡ್ವೊಕೇಟ್ ಹಾಕಿ ಬರ್ತಾರೆ ಇರಬೇಕು. ಅವರು ಒಂದು ಲೆಟರ್ ರಿಲೀಸ್ ಮಾಡ್ತಾರೆ. ನನಗೆ ಗೊತ್ತಿಲ್ಲ ಅವರಿಗೆ ಇವರ ಕ್ಲೈಂಟಾ ಹೆಂಗೆ ಅಂತ ಗೊತ್ತಿಲ್ಲ. ಈ ಲೆಟರಲ್ಲಿ ಅವರು ಪ್ರೆಸ್ ರಿಲೀಸಲ್ಲಿ ಅವ್ರು ತೋರಿಸ್ತಾರೆ, ಜುಲೈ 30th 2025 ಅಲ್ಲಿ ಶ್ರೀಮತಿ ಸುಜಾತಾ ಭಟ್ಸ್, ಓಕೆ, ಅನ್ವೇರಿಂಗ್ ರಿಸಾಲ್ವ್ ಹ್ಯಾಸ್ ಧರ್ಮಸ್ಥಳ, ಓಕೆ, this continues as the special investigation team proceeds with its delicate work in Dharmasthala through reliable sources. The council of ಇವರು ಅಡ್ವೊಕೇಟ್ ಯಾರ್ದು? ಸುಜಾತಾ ಭಟ್. ಅಂದರೆ ಇನ್ನೊಂದು ಕಂಪ್ಲೇನೆಂಟ್ ವಿಟ್ನೆಸ್ ರಿಗಾರ್ಡಿಂಗ್ ದ ನಂಬರ್ ಆಫ್ ಬಾಡೀಸ್ ಬರೀಡ್. ಅಂದರೆ ಪಾಯಿಂಟ್ ನಂಬರ್ 1ನಲ್ಲಿ 2 ಬಾಡಿಗಳಿದ್ದಾವೆ ಅಂತ ಹೇಳಿದರು. ದಿಸ್ ಇಸ್ ಪ್ರೆಸ್ ರಿಲೀಸ್ ಫ್ರಮ್ ಎ ವೆರಿ ಸೀನಿಯರ್ ರೆಪ್ಯೂಟೆಡ್ ಅಡ್ವೊಕೇಟ್. ರೆಪ್ಯೂಟೆಡ್ ಅಂತ ಇಟ್ಕೊಳ್ವಪ್ಪ, ರೆಪ್ಯೂಟೆಡ್ ಅಡ್ವೊಕೇಟ್, ಪ್ರೊಫೆಷನಲ್ ಅಡ್ವೊಕೇಟ್. ಬಾಡಿ 2, ಸುಳ್ಳು ಆಪಾದನೆ ಅಲ್ಲಿ ಒಂದು ಸಿಕ್ಕಿಲ್ಲ ನಮ್ಮ ಪ್ರಕಾರ. 15/15 ಓಕೆ. ಬಾಡಿ ಸೈಟ್ ನಂಬರ್ 2 ಬಾಡಿ 2 ಸಿಕ್ಕಿಲ್ಲ. ಸೈಟ್ ನಂಬರ್ 3 ಬಾಡಿ 2 ಸಿಕ್ಕಿಲ್ಲ. ಸೈಟ್ ನಂಬರ್ 4 6 ಬಾಡಿಗಳು ಸಿಕ್ಕಿಲ್ಲ. ಸೈಟ್ ನಂಬರ್ 6, 7, 8 ಟೋಟಲ್ 8 ಬಾಡಿಗಳು. ಅದರಲ್ಲಿ 6ರಲ್ಲಿ 1 ಸಿಕ್ಕಿದೆ ಅನ್ನುವ ಮಾಹಿತಿ ನಮಗಿದೆ. ಸೈಟ್ ನಂಬರ್ 9ರಲ್ಲಿ 7 ಬಾಡಿಗಳು, 6ರಿಂದ 7 ಸಿಕ್ಕಿಲ್ಲ. 10ರಲ್ಲಿ 3 ಬಾಡಿಗಳು ಸಿಕ್ಕಿಲ್ಲ. ಇನ್ನು ಉಳಿದಿದ್ದು ಸೈಟ್ ನಂಬರ್ 11ರಲ್ಲಿ 9, ಸೈಟ್ ನಂಬರ್ 12ರಲ್ಲಿ 5. ಇಂಟ್ರೆಸ್ಟಿಂಗ್, ಸೈಟ್ ನಂಬರ್ 13 ಅವರು ಬರೆದ ಒಂದು ಸೆಂಟೆನ್ಸ್ ನೋಡಿ, ದ ಹೈಯೆಸ್ಟ್ ನಂಬರ್ ಅಮಾಂಗ್ ದೀಸ್ ಮಾರ್ಕ್ಡ್ ಲೊಕೇಶನ್. ಅಂದರೆ ಇಲ್ಲಿ ರಾಶಿ ಹಣಗಳು ಇದ್ದಾವೆ. ಅಂದರೆ ಹೈಯೆಸ್ಟ್ ಅಂದರೆ ಇಲ್ಲಿ ಈ ಶೋನ್ ಅಪ್ ಟು 8, 9, 7 ಬಾಡೀಸ್, ಕರೆಕ್ಟ್? ಇಲ್ಲಿ ನೋಡಿ, ಅಟೆನ್ಷನ್ ದಟ್ ದ ಸೈಟ್ ಸೆಡ್ ಕಂಟೈನ್ಡ್ ಹೈಯೆಸ್ಟ್ ನಂಬರ್ ಆಫ್ ಬಾಡೀಸ್ ಅಕಾರ್ಡಿಂಗ್ ಟು ದ ಕಂಪ್ಲೇನೆಂಟ್ ವಿಟ್ನೆಸ್ is not among the currently marked 13 sites. We understand this particular site is located further away and is stated and taken to under after the completion of the present series of the. ಅಂದರೆ ಹೈಯೆಸ್ಟ್ ನಂಬರ್ 13 ಅಂತ ಹೇಳ್ತಾರೆ. ಅದರ ಪೂರಕವಾಗಿ ಇನ್ನೊಂದು ಯೂಟ್ಯೂಬ್ ಚಾನಲ್ ಏನು ಮಟ್ಟಣ್ಣ ಮತ್ತು ತಿಮರೋಡಿ ನಡೆಸ್ತಾನಲ್ಲ, ಅವರು ಅಲ್ಲಿ ಹೋಗಿ 13ರ ಎದುರುಗಡೆ ಒಂದು ಸರ್ವೆ ಮಾಡ್ತಾರೆ. ಅವರು ಹೇಳ್ತಾರೆ, ಯಾರೋ ಕುಡ್ಲಾ ರಾಂಪೇಜ್ ಗಾಂಪ ಅಂತ ನಾವು ಹೇಳ್ತೀವಲ್ಲ, ಅವನು ಹೇಳ್ತಾನೆ ಇಲ್ಲಿ 106 ಬಾಡಿಗಳಿದ್ದಾವೆ, ಇಲ್ಲಿ ಹೈಯೆಸ್ಟ್ ಇದ್ದಾವೆ ಅಂತ ತೋರಿಸ್ತಾನೆ. ಫಸ್ಟ್ ಆಫ್ ಆಲ್ ಭೀಮಾ ಸಿಕ್ಕಿರೋದು ಅಡ್ವೊಕೇಟ್ಗೆ. ಅಡ್ವೊಕೇಟ್ ಥ್ರೂ ಇಂದ ಅವನು ಇಲ್ಲಿ ಐ ಡೋಂಟ್ ನೋ ಹೂ ಇಸ್ ಗಿವನ್ ದಿಸ್ ಇನ್ಫಾರ್ಮೇಷನ್ ಟು ದಿಸ್ ಪೀಪಲ್. ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಅವನು ಇದ್ದಾನೆ, ವಿಟ್ನೆಸ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಇದ್ದಾನೆ. ಇವರಿಗೆಲ್ಲ SIT ಅವರು ಹೆಂಗೆ ಮೀಟ್ ಮಾಡ್ಲಿಕ್ಕೆ ಬಿಟ್ಟರು, ಹೆಂಗೆ ಲೀಕ್ ಆಯಿತು ನಮ್ಗೆ ಗೊತ್ತಿಲ್ಲ. ವಿ ಆರ್ ನಾಟ್ ಟ್ರೈಡ್ ಟು ರೀಚ್ ಹಿಮ್, ವಿ ಆರ್ ನಾಟ್ ಟ್ರೈಡ್ ಟು ಫೈಂಡ್ ಔಟ್ ಹೂ ಈಸ್ ಈ. ಬಂದೇ ಬರಬೇಕಲ್ಲ. ಎಷ್ಟು ದಿನ ಈ ಮಾಸ್ಕ್ ಒಳಗಡೆ ಇರ್ಬೋದು? ಈಗ ಸ್ಥಳೀಯರು ಏನು ಹೇಳ್ತಾರೆ, ಧರ್ಮಸ್ಥಳದಲ್ಲಿ ನೀವು ಹೋಗಿದ್ರೆ ಸ್ಥಳೀಯರು ಹೇಳ್ತಾರೆ, ನಮಗೆ ಅವನು ಯಾರಂತ ಗೊತ್ತು, ಅವನ
ವ್ಯವಸ್ಥೆಯ ಬಗ್ಗೆ ಸ್ಥಳೀಯರು ಮಾತಾಡ್ತಾರೆ. ಬಟ್ ನಮ್ಗೆ ಗೊತ್ತಿಲ್ಲ ಹೌದಾ ಅಲ್ಲ ಗೊತ್ತಿಲ್ಲ. ಅವನಾಗಿದ್ದರೆ ನಮಗೆ ಅವನ ಬಾಡಿ ಲ್ಯಾಂಗ್ವೇಜ್ ಅವನನ್ನು ನೋಡುವಾಗ ಅವನಂತ ಅನಿಸುತ್ತೆ. ಅವನಾಗಿದ್ದರೆ ಅವನ ಹೆಣದ ಮೇಲೆ ಇದ್ದ ಏನು ಬಂಗಾರಗಳನ್ನು ತಗೊಂಡೋಗ್ತಾ ಇದ್ದ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಏನೇನು ಮಾಡಿದ್ದ, ಅವನು ಯಾರ್ಯಾರಿಗೆ ಏನೇನು ಮಾಡಿದ, ಅವನು ಏನಕ್ಕೆ ಹೆಣ ಹೂಡ್ಲಿಕ್ಕೆ ಹೋಗ್ತಾ ಇದೆ ಎಲ್ಲದನ್ನು ಅಲ್ಲಿ ಅವನ ಕೈಯಿಂದನೇ ಲೆಟರ್ ಬರೆದಿದ್ದಾನೆ, ಅವನ ಕೈಯಿಂದನೇ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಮಾತಾಡ್ತಾರೆ. ಬಟ್ ಸ್ಟಿಲ್ ವಿ ಡೋಂಟ್ ನೋ ಹೂ ಈಸ್ ಈ. ನಮಗೆ ಅನಾಮಿಕನೇ ಇವತ್ತು ಅವನು. ನಾವು ಅವನ ಬಗ್ಗೆ ಆಗಲಿ ಅವನ ಕ್ಯಾರೆಕ್ಟರ್ ಅಸೆಸಿನೇಟ್ ನಾವು ಮಾಡಲ್ಲ. ವಿ ಆರ್ ಇನ್ ಇನ್ವೆಸ್ಟಿಗೇಷನ್ ಜರ್ನಲಿಸಮ್. ಅದು ಸ್ಥಳೀಯರಿಗೆ ಇನ್ನೊಮ್ಮೆ ಅವನ ಮಾಸ್ಕ್ ಧರಿಸಿ ಓಪನ್ ಮಾಡಲೇಬೇಕಲ್ಲ. ಏನೋ ಅವನಿಗೆ ಗಲ್ಲು ಶಿಕ್ಷೆ ಕೊಟ್ಟಿದ್ದಲ್ಲ ಮಾಸ್ಕ್ ಹಾಕ್ಬಿಟ್ಟು ಎಳೀರಿ ಅಂತ. ಇಲ್ಲ, ಲೆಟ್ ಅಸ್ ವೆಯ್ಟ್. ಅದರ ಸ್ಟೋರಿ ನಾವು ಲೇಟರ್ ತಿಳ್ಕೊಳ್ಳುವ. ಅವನು ಯಾರು, ಎಕ್ಸ ವೈಯ ಝಡ್ಡ ABCD ಯಾರು ಅವನಂತ ಮತ್ತೆ ಹುಡುಕುವ. ನಾವು ಇಂಟ್ರೆಸ್ಟಿಂಗ್ ಏನಂದರೆ, ಈಗ ನಾವು ಆ ಸೈಟ್ ಪಾಯಿಂಟ್ ನಿಮಗೆ ತೋರಿಸ್ತೀನಿ, ನಾನು ಲೈವ್ ತೋರಿಸಿದಲ್ಲಿ ತೋರಿಸ್ತೀನಿ ನೋಡಿ, ಆ ವಿಡಿಯೋದಲ್ಲಿ ಹೋಗಲಿ. ಈ 13 ಸೈಟ್ ಏನಿದೆಯಲ್ಲ ಇದು ರೋಡಿನ ಪಕ್ಕದಲ್ಲಿದೆ. ಈಗ 1ರಿಂದ 12 ಇದೆ ಅಲ್ವಾ, ಅದು ಕಾಡು ಒಳಗಡೆ ಇದೆ, ರೋಡ್ ಇದೆ, ಅದರ ನಂತರ ರಿಸರ್ವ್ ಫಾರೆಸ್ಟ್ ಇದೆ, ಫಾರೆಸ್ಟ್ ಒಳಗಡೆ ಇದೆ ನೋಡಿ. ಈ ಸೈಟ್ ಇದೆಲ್ಲ ಸೈಟ್ ನಂಬರ್ 13 ಇದೆ ಅಲ್ವಾ, ಅದು ಸ್ಟ್ರೈಟ್ ಅವೇ ಜನನಿಬಿಡ ಪ್ರದೇಶ, ಜನಗಳು ಊರಿಗೆ ಹೋಗುವ ರೋಡ್ ಇದೆಲ್ಲ. ಈ ಕಡೆ ನೇತ್ರಾವತಿ, ಈ ಕಡೆ ರಸ್ತೆ, ಅದರ ಮಧ್ಯದಲ್ಲಿರುವ ಒಂದು ಪ್ಲೇಸನ್ನು ನೋಡಿ. ಅದು ನೋಡಿ ಅಲ್ಲಿ ಗಾಡಿಗಳು ಹೋಗ್ತಾ ಬರ್ತಾ ಇರೋದು ಡಾಮರ್ ರೋಡ್ ಆಗಿದೆ. ಓಕೆ, ಅಲ್ಲಿ ಆ ಕಡೆ ಫುಲ್ ಈ ಒಪೋಸಿಟ್ ಆಫ್ ದ ಸೈಟ್ ಯು ಕ್ಯಾನ್ ಸಿ ಕಾರ್ಮಿಕರಿಗೆ ಮಾಡಿ ನೀಡಿದಂತಹ ವಠಾರಗಳಿದ್ದಾವೆ, ಕಾಟೇಜಸ್ ಇದ್ದಾವೆ. ಅದರ ಎದುರುಗಡೆ ಇಂಡಿವಿಜುವಲ್ ಹೌಸಸ್ ಇದ್ದಾವೆ. ಅಂದರೆ ನೀವು ಅಂಗಳದಲ್ಲಿ ನಿಂತ್ಕೊಂಡ್ರೆ, ನೀವು ಅವರ ಮನೆ ಎದುರುಗಡೆ ನಿಂತ್ಕೊಂಡ್ರೆ, ಕಿಟಕಿಯಿಂದ ನಿಂತ್ಕೊಂಡ್ರೆ ಕೇವಲ 50 ಮೀಟರ್ ಒಪೋಸಿಟ್, ಅಂದರೆ ನಿಮ್ಮ ರೋಡಿನ ಈ ಸೈಡಲ್ಲಿ ಮನೆ ಇದ್ದರೆ ಆ ಸೈಡಲ್ಲಿ ಸೈಟ್ ಇದೆ. ಈಗ ಒಂದು ಪ್ಲೇಸಲ್ಲಿ ನಂಬರ್ ಆಫ್ ಹೆಣ ಒಂದು ಹೂಳಿದಾರೆ ಅಂತ ಇಟ್ಕೊಳ್ಳುವ. ಸೊ ನಂಬರ್ ಆಫ್ ಹೆಣಗಳು ಮೋರ್ ದನ್ ಎನಿಥಿಂಗ್, ಅಂದರೆ 9ಕ್ಕಿಂತಲೂ ಜಾಸ್ತಿ ಇರುವ ಸೈಟು ಅಂತ ಹೇಳುವಾಗ ನಮಗೆ ಡೌಟ್ ಬಂದಿದ್ದು ಹೌದು. ಒಂದು ಹಾಡು ಹಗಲೇ ರೋಡ್ ಬದಿಯಲ್ಲಿ ರೇಪ್ ಮಾಡಿ ಮರ್ಡರ್ ಮಾಡಿ ಒಂದು ಜಾಗದಲ್ಲೇ, ಒಂದೇ ಜಾಗದಲ್ಲಿ, ಅಂದರೆ ಅದೊಂದು ಜಾಗ ಏನಿದೆ, ಒಂದು 10x10 ಪ್ಲೇಸ್, ಅಲ್ಲಿ ನೀವು ಹಲವು ಹೆಣಗಳ ಅಸ್ಥಿ ಪಂಜರಗಳು ಅಲ್ಲಿ ಇದೆ ಅಂತ ಏನಾದರೂ ಉಗಿಬೇಕಾದ್ರೆ, ಅದರ ಒಡೆ ಹಾಕಬೇಕಾದ್ರೆ, ಐ ಡೋಂಟ್ ಥಿಂಕ್ ಸೊ ಇಟ್ ಇನ್ ಪಾಸಿಬಲ್ ಇವನ್ ಇನ್ ತಾಲಿಬಾನ್. ಒಂದು ಯಾರಾದರೂ ಹೂತಾಕ್ಬಿಡ್ಬೋದು ಒಂದು ಜಾಗದಲ್ಲಿ. ಸಾಮೂಹಿಕವಾಗಿ ಅಲ್ಲಿ ಹೂಳಬೇಕಾದ್ರೆ ಮನೆ ಎದುರುಗಡೆ ರೋಡ್ ಇದೆ, ಆ ಕಡೆ ನೇತ್ರಾವತಿ ಸ್ನಾನಘಟ್ಟ ಇದೆ. ನೇತ್ರಾವತಿ ಸ್ನಾನಘಟ್ಟದಲ್ಲಿ ನಿಮಗೆ ಗೊತ್ತಿದೆ, ರಾತ್ರಿ 7 ಗಂಟೆವರೆಗೆ ಸ್ನಾನ ಮಾಡ್ತಾ ಇರ್ತಾರೆ, ಬೆಳಗ್ಗೆ 3 ಗಂಟೆ ಸ್ಟಾರ್ಟ್ ಆಗುತ್ತೆ. ನಂಬರ್ 1. ನಂಬರ್ 2, ಇದು ಜನನಿಬಿಡ ಪ್ರದೇಶ. ಹೋಗ್ತಾ ಬರುವವರು ನೇತ್ರಾವತಿಯಲ್ಲಿ ಸ್ನಾನಕ್ಕಿಲ್ಲ ಅಂದರೂ ಅಲ್ಲಿ ಬಂದು ಕೂತ್ಕೊಂಡಿರ್ತಾರೆ. ಕಾರ್ ಪಾರ್ಕ್ ಮಾಡಿ ಬೆಳಿಗ್ಗೆ ಬಂದವರು ಅಲ್ಲೇ ಪಾರ್ಕ್ ಮಾಡಿ ಅಲ್ಲೇ ಇರ್ತಾರೆ. ಮನೆ ಲಾಡ್ಜ್ ಮಾಡೋದವರು ಅಲ್ಲೇ ಸ್ನಾನ ಮಾಡಿ ಬೆಳಿಗ್ಗೆ ಬಂದು ಹೋಗುವವರಿದ್ದಾರೆ. ಈ ಕಡೆ ಎದುರುಗಡೆ ಮನೆ ಇದೆ, ಆ ಕಡೆ ವಠಾರ ಇದೆ. ಅಲ್ಲಿ ಒಂದು ಜಾಗದಲ್ಲಿ 10 ಅಸ್ಥಿಪಂಜರಗಳು ಹಾಕಿದ್ದಾರೆ ಅನ್ನುವ ರಿಟರ್ನ್ ಸ್ಟೇಟ್ಮೆಂಟ್, ನಾಟ್ ಲೈಕ್ ದಟ್ ಪ್ರೆಸ್ ರಿಲೀಸ್ ಮಾಡ್ತಾರೆ, ಅಫಿಷಿಯಲ್ ಲೆಟರ್ ಜೊತೆ. ಕರೆಕ್ಟ್. ನಾವು ಗ್ರೌಂಡ್ ರಿಪೋರ್ಟ್ಗೆ ಹೋಗ್ತೀವಿ. ಐ ವಿಲ್ ಟೆಲ್ ಯು. ಗ್ರೌಂಡ್ ರಿಪೋರ್ಟಲ್ಲಿ ನಾವು ಜನಗಳನ್ನು ಮಾತಾಡ್ತೀವಿ. 2 ದಿನ ರಿಪೋರ್ಟ್ ಮಾಡಿದ್ದೀನಿ ನಾನು, ನೋಡಿ. ಮುಂಚಿನ ದಿನನೂ ಮಾಡಿದ್ದೀನಿ, ಸೆಕೆಂಡ್ ಡೇ ಮಾಡಿ. ಅವರು ಸ್ಥಳೀಯರು ಬರ್ತಾರೆ, ಸರ್ ನನಗೆ ಮಾತಾಡಬೇಕು ಅಂತ ಹೇಳ್ತಾರೆ. ಏನು ಅಂತ ಕೇಳ್ತೀವಿ. ನಾನಿಲ್ಲಿ ಮೆಕ್ಯಾನಿಕ್ಕು, ನಂದು ಆಟೋನು ಇದೆ, ನಾನು ಇದೇ ರೋಡಲ್ಲಿ ಕಳೆದ 40 ವರ್ಷದಿಂದ ಆ ಕಡೆ ಈ ಕಡೆ ಹೋಗಿ ಬರ್ತಾ ಇದ್ದೀನಿ. ಈ ರೋಡ್ ಆಗಿರೋದೇ 2009ಅಲ್ಲಿ. ಅಲ್ಲಿವರೆಗೆ ಇದು ಮಡ್ ರೋಡ್ ಇತ್ತು. 2009ಅಲ್ಲಿ ರೋಡ್ ಆಗುತ್ತೆ. ಸರ್ ನಿಮಗೆ ತಮಾಷೆ ಅಂದರೆ, ಈಗ ಸೈಟ್ ಏನು ತೋರಿಸಿದಾರಲ್ವಾ, ಅದು ಜೌಗು ಪ್ರದೇಶವಾಗಿತ್ತು, 10 ಫೀಟ್ ಡೌನ್ ಇತ್ತು. ಅಲ್ಲಿ ಕಾಲುವೆ ಥರ ನೀರು ಹರ್ಕೊಂಡು ಬರ್ತಾ ಇತ್ತು. ಅಲ್ಲಿ ಮಣ್ಣೇ ಇರಲಿಲ್ಲ. ಈ ರಸ್ತೆನೂ ಕೆಳಗಡೆ ಇತ್ತು, ಡೌನ್ ಇತ್ತು. ನೋಡಿ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಸೈಟ್. ಮಣ್ಣೇ ಇರಲಿಲ್ಲ. ನೋಡಿ ಅದು ಮಣ್ಣು ಹಾಕಿದ್ದು ಗೊತ್ತಾಗುತ್ತೆ ನಿಮಗೆ. ಈಗಾಗಲೇ ಮಣ್ಣು ಹಾಕಿದ್ದು 1-2 ವರ್ಷದ ನೋಡಿ. ಆ ಮಣ್ಣು ಏನು ಒರಿಜಿನಲ್ ಮಣ್ಣು ಥರ ನಿಮಗೆ ಕಾಣ್ತಾ ಇದೆಯಾ ನೋಡಿ, ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಅಲ್ಲಿ ಸೈಟಲ್ಲಿ. ಇದು ಸರ್ ಇಲ್ಲ, ಇದು 1916ನಲ್ಲಿ ಪ್ರವಾಹ ಬರುತ್ತೆ. 19ರಲ್ಲಿ ಪ್ರವಾಹ ಬಂದಾಗ ನೇತ್ರಾವತಿಗೆ ಅಣೆಕಟ್ಟು ಕಟ್ಟಿದಾರಲ್ಲ, ಅದು ಬಿರುಕು ಬಿಡುತ್ತೆ. ಈ ಕಡೆಯಿಂದ ನೀರು ಕೊಚ್ಕೊಂಡು ಹೋಗುತ್ತೆ, ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ.
ತದನಂತರ ಇಲ್ಲಿಗೆ ತಡೆಗೋಡೆಗಳನ್ನು ಕಟ್ಟಿ ಈ ಕಡೆ ಕೆಳಗಡೆ ಇಂಟರ್ಲಾಕ್ ಹಾಕಿ ಅದಕ್ಕೆ ಪುನಃ ಎರಡೂ ಕಡೆಯಿಂದ ಅಂದರೆ ನೀವು ನೋಡಿ ನಾನೀಗ ಹೋಗ್ತೀನಿ ಅದರ ಹಿಂದೆನೂ ತಡೆಗೋಡೆ ಇದೆ, ಮುಂದೆನೂ ತಡೆಗೋಡೆ ಕಟ್ಟಿ ಅಲ್ಲಿಗೆ ಮಣ್ಣು ತಂದು ಹಾಕಿರೋದು 2019 ಕರೆಕ್ಟ್. ಸೈಟ್ ನಂಬರ್ 13 ಬಗ್ಗೆ ಸೈಟ್ ನಂಬರ್ 13 ಬಗ್ಗೆ ಮಣ್ಣು ತಂದು ಹಾಕಿರೋದು. ಅಲ್ಲಿ ಸೈಟ್ ನಂಬರ್ 13 ಅನ್ನೋದು 2014 ಅವೈಲೇಬಿಲಿಟಿ ಇರಲಿಲ್ಲ. ನೀರು ಹರಿದು ಹೋಗೋ ಪ್ರದೇಶ ಆಗುತ್ತೆ. ನೀರು ಹರಿದು ಹೋಗುವ ಅದು ಹಳ್ಳ ಇತ್ತು ಕೆಳಗಡೆ, ತುಂಬ ನೀರು ಬಂದರೆ ತುಂಬ್ತಾ ಇತ್ತು ಅಷ್ಟೇ. ಅಲ್ಲಿ ನೋಡಿ ಈಗಲೂ ಹಳ್ಳ ಇದೆ. ಅಲ್ಲಿಂದ ಹಳ್ಳವನ್ನು ಆ ಕಡೆ ಬಿಟ್ಬಿಟ್ಟಿದ್ದಾರೆ. ಈ ಮಣ್ಣು ತುಂಬಿಸಿದ ಮೇಲೆ ನಾನು ತೋರಿಸ್ತೀನಿ ನೋಡಿ, ಆ ವಿಡಿಯೋದಲ್ಲಿ ಆ ಕಡೆ ನೀವು ಹೋದ್ರೆ ಇದೆ, ಕೆಳಗಡೆಯಿಂದ ಬಿಟ್ಬಿಡ್ತಾರೆ. ಸರ್ 2014 ಆ ಪ್ರದೇಶನೇ ಇರಲಿಲ್ಲ, ಆ ಸೈಟೇ ಇರಲಿಲ್ಲ. ಹೆಣ ಎಲ್ಲಿಂದ ಬರುತ್ತೆ ಸರ್ ಅಂತ. ನಂಬರ್ 1. ನಂಬರ್ 2, ಎದುರು ಮನೆ ಹುಡುಗ, ನೀವು ಕೇಳ್ಕೊಂಡ್ರಲ್ಲ ನೀವೆಲ್ಲ, ಎದುರು ಮನೇಲಿ ಇರುವವನು ಅವ್ನು ಹೇಳ್ತಾನೆ ನನಗೆ 29 ವರ್ಷ ಆಯ್ತು ಸರ್. ಓಕೆ, ನನಗೆ 29 ವರ್ಷ ಆಯಿತು. ನಾವಿಲ್ಲಿ ಆಟ ಆಡ್ತಾ ಇದ್ದ ಜಾಗ, ನಾವು ಹೊಳೆಗೆ ಈಜಬೇಕಂದ್ರೂ ಅಲ್ಲಿಂದನೇ ಇಳಿದು ಬಿಟ್ಟು ಹೊಳೆಗೆ ಹೋಗ್ತಾ ಇದ್ದವರು ನಾವು. ಇಲ್ಲಿ ಮಡ್ ರೋಡ್ ಇತ್ತು, ಇಲ್ಲಿ ನಾವು ಆಟ ಆಡ್ತಾ ಇದ್ವಿ. ನಾವು ಡೇ ನೈಟ್ ನೋಡುವಂಥ ಪ್ರದೇಶ. ಇಲ್ಲಿ ಈಗ ಎಲೆಕ್ಟ್ರಿಕ್ ಕಂಬಗಳನ್ನು 4 ವರ್ಷದ ಮುಂದೆ ಅದರಲ್ಲಿ ಎಲೆಕ್ಟ್ರಿಕ್ ಕಂಬಗಳನ್ನು ಎಳೆದಾರೆ ಅದೇ ಪ್ಲೇಸಲ್ಲಿ. ಅಗಿಬೇಕಲ್ಲ ಎಲೆಕ್ಟ್ರಿಕ್, ನೀವು ಡಬಲ್ ಕಂಬಗಳನ್ನು ಹಾಕಬೇಕಾದ್ರೆ ಅಗಿಬೇಕಲ್ಲ ಇಷ್ಟು. ಆಗಲೂ ಬುರುಡೆ ಹಸ್ತಿ ಪಂಜರ ಸಿಕ್ಕಿಲ್ವೋ ಏನೋ. ದಿಸ್ ಈಸ್ ನಾಟ್ ಸಂಬಡಿ ಕ್ಯಾನ್ ಕ್ರಿಯೇಟ್. ಇದು ಎಲೆಕ್ಟ್ರಿಕ್ ಪೋಲ್ ಕಾಂಟ್ರಾಕ್ಟ್ ಮಾಡಿದವ್ರು ಇದ್ದಾರಲ್ಲ ಅಲ್ಲಿ, ರೋಡ್ ಕಾಂಟ್ರಾಕ್ಟ್ ಮಾಡಿದವ್ರು ಇದ್ದಾರಲ್ಲ ಅಲ್ಲಿ, ಮಣ್ಣು ತುಂಬಿಸಿದವ್ರು ಇದ್ದಾರಲ್ಲ ಅಲ್ಲಿ, ಮಣ್ಣು ಕೊಟ್ಟವ್ರು ಇದ್ದಾರೆ. ಒಬ್ಬರು ಗಣೇಶ್ ಅಂತವ್ರು ಬರ್ತಾರೆ, ಅವ್ರು ಹೇಳ್ತಾರೆ ಸರ್ ನನ್ನ ಮನೆಯಿಂದ ಮಣ್ಣು ಕೊಟ್ಟಿದ್ದು ನಾನು ಇದಕ್ಕೆ, ನಮ್ಮನೆ ಹತ್ರ ಗುಡ್ಡೆ ತೆಗಿಬೇಕಿತ್ತು, ನಾನು ಹೇಳಿದೆ ಆ ಗುಡ್ಡೆನ ತೆಗೆದುಬಿಟ್ಟು ಇಲ್ಲಿ ಮಣ್ಣು ತಂದು ಹಾಕಿ ಅಂತ ಹೇಳಿರೋದು ಅಂತ ಹೇಳ್ತಾರೆ. ಅವಿನಾಶ್ ಶೆಟ್ಟಿ ಅಂತ ಒಬ್ರು ಇದ್ದಾರೆ ನೋಡಿ, ಅದರಲ್ಲಿ ಒಬ್ರು ಹೇಳಿದ್ದಾರೆ, ಅವರು ಸೈಟ್ ನಂಬರ್ 8 ಪಕ್ಕ ಇರ್ತಾರೆ. ಅವ್ರು ಹೇಳ್ತಾರೆ ಸರ್ ದಿನ ನಾನು ಆಟೋದಲ್ಲಿ ಇಲ್ಲೇ ಓಡಾಡ್ತಾ ಇದ್ದೆ, ಈ ಸೈಟೇ ಇರಲಿಲ್ಲ. ಸೈಟ್ ಇಟ್ ಸೆಲ್ಫ್ ಈಸ್ ಕ್ರಿಯೇಟೆಡ್ ಆನ್ 2019. 2019 ನಾವು ಸೈಟ್ ಕ್ರಿಯೇಟ್ ಮಾಡಿದ್ದೀವಿ. 2014 ಹೆಣ ಹೆಂಗೆ ಸರ್ ಹುತ್ತಿದ್ದು? ಅದು ಸಾಮೂಹಿಕವಾಗಿ ರೋಡ್ ಸೈಡಲ್ಲಿ ಯಾಕೆ? ಅವ್ರು ಹೇಳ್ತಾರೆ ಸರ್ ಏನಾದರೂ ರಾತ್ರಿ ಬಂದು ಎಲ್ಲಿಂದ ಅಸ್ಥಿಪಂಜರ ತಂದು ಇವರು ಅಗ್ದುಬಿಟ್ಟು ಹಾಕಿರ್ಲಿಕ್ಕಿಲ್ಲ ಒಳಗಡೆ ಅಂತ ಡೌಟ್ ಇದೆ. ಯಾಕಂದ್ರೆ ಮಣ್ಣು ಗಿಡ ಇಲ್ಲ. ಅಲ್ಲೇ ಸ್ಥಳೀಯರು ಏನು ಹೇಳ್ತಾರೆ ಗೊತ್ತಾ ನಿಮಗೆ? ಸರ್ 1ರಿಂದ 12 ಅಗೀಲಿ ಸರ್ ಅವರು, 13 ಅಗಿಬೇಕಾದ್ರೆ ನಮ್ಮದು ಕೆಲವು ಕಂಡೀಷನ್ ಇದೆ ಸರ್, ನಾವು ನಿಂತ್ಕೋತೀವಿ ಅಂತ. ಏನಕ್ಕಪ್ಪ ಅಂತ ಕೇಳಿದೆ. ನಮ್ಗೇನು ಗೊತ್ತಾಗುತ್ತೆ ಸ್ಥಳೀಯರ ತಲೆಯಲ್ಲಿ ಏನಿದೆ ಅಂತ. ವಿ ವೆಂಟ್ ಫಾರ್ ಎ ಗ್ರೌಂಡ್ ರಿಪೋರ್ಟ್, ವಿ ಆರ್ ನಾಟ್ ವೆಂಟ್ ಫಾರ್ ಎ ಸ್ಟ್ರಾಟಜಿ ಅಲ್ವಾ. ನಾವಲ್ಲಿ ಸ್ಟ್ರಾಟಜಿಗೆ ಹೋಗ್ಲಿಕ್ಕಿದಲ್ಲ, ಗ್ರೌಂಡ್ ರಿಪೋರ್ಟ್ ಹೋಗಿ. ಏನಕ್ಕೆ ಸರ್ ಇಲ್ಲಿಗೆ ಅಗಿಯುವ ಮೊದಲು ಈ ಮಣ್ಣು ಯಾವಾಗ ತುಂಬಿಸಿದಂತ ಒಂದು ವಿಧಿವಿಜ್ಞಾನದವನ ಯಾರಾದರೂ ಒಂದು ಜಾಗ್ರಫಿಕಲ್ ಟೆಸ್ಟ್ ಮಾಡೋನು ಬೇಕಲ್ಲ. ಈ ಕಂಪ್ಲೇಂಟೇ ಸುಳ್ಳು, ಈ ಆಪಾದನೆಗಳೇ ಸುಳ್ಳು ಎನ್ನುವುದನ್ನು ನಾವು ಇಲ್ಲಿ ಪ್ರೂವ್ ಮಾಡ್ತೀವಿ ಅಂತ ಜನ ಹೇಳೋದು. ಯಾಕಂದ್ರೆ ಅವನು ಒಂದು ಸಾಕ್ಷಿ ನುಡ್ದ, ನೀವು ನಂಬಿದ್ದೀರಿ, SIT ಮಾಡಿದಿರಿ, ಅಗಿತಾ ಇದ್ದೀರಿ. ಯಾರ್ದು ಅಪ್ಪಂದು ಟ್ಯಾಕ್ಸ್ ದುಡ್ಡು? ನಮ್ಮ ದುಡ್ಡು. ಕೋಟಿಗಟ್ಟಲೆ ನೀವು ರಿಸರ್ವ್ ಪೊಲೀಸು ಭಟ್ಕಳದಿಂದ ಇಲ್ಲಿವರೆಗಿನೆಲ್ಲ ಪೊಲೀಸಲ್ಲಿದ್ದಾರೆ. ಒಂದೊಂದು ಸೈಟಿಗೆ 4 ಪೊಲೀಸು, ಖರ್ಚು, SIT, ಊಟ ಎಲ್ಲ ಬಿಡಿ, ಊಟ ತಿಂಡಿ ಎಲ್ಲ A to Z ಕರೆಕ್ಟ್ ವ್ಯವಸ್ಥೆ ಯಾರ್ದು? ಈಗ ಇಲ್ಲಿ ಆಗಿಲಿ ನಾವು ಕೇಳ್ತೀವಿ, ಇಡೀ ಈ ಕಂಪ್ಲೇಂಟೇ ಬಿದ್ದೋಗುವ ಸಾಧ್ಯತೆ ಈ 13ನಲ್ಲಿದೆ. ಏನಕ್ಕೆ ಹೇಳ್ತೀನಿ ಹೇಳಿ? ಇದು ಒಂದು ಷಡ್ಯಂತ್ರ. ಭೀಮನನ್ನು ಹುಟ್ಟಾಕಿದ್ದ ಭೀಮ ಇಲ್ಲಿ ಸೈಟಲ್ಲಿ ಇದೆ, ನಾನು ಹೂತಿದ್ದೀನಿ ಅಂತ ಯಾಕೆ ಹೇಳಿದ? ಸೈಟೇ ಅವೈಲೇಬಲ್ ಇಲ್ಲದ, ಆಗ ಆ ಸೈಟೇ ಅವೈಲೇಬಲ್ ಇದ್ದ ಜಾಗದಲ್ಲಿ ನಾನು ತುಂಬ ಹೆಣಗಳನ್ನು ಸಾಮೂಹಿಕವಾಗಿ ಹಾಕಿದ್ದೀನಿ ಅಂತ ಹೆಂಗೆ ಹೇಳ್ದ? ಸಪೋಸ್ ಅಲ್ಲಿದ್ದರೆ ಅದನ್ನು ತಂದು ಹಾಕಿದವರು ಯಾರು? ಯಾವಾಗ? ಎಲ್ಲರೂ SIT ಅಗಿಯುವ ಮೊದಲೇ ಪ್ರೆಸ್ ರಿಲೀಸ್ ಮೂಲಕ ಅಲ್ಲೇ ಜಾಸ್ತಿ ಇದೆ ಅಂತ ಹೆಂಗೆ ಹೇಳಿದರು? ಆ ಮಣ್ಣಲ್ಲಿ ಅಲ್ಲಿ ಗಿಡಗಂಟೆಗಳಲ್ಲಿ ಹುಟ್ಕೊಬೇಕಾಗಿದ್ದ ಗಿಡಗಂಟೆಗಳು, ಹುಲ್ಲುನು ಯಾಕೆ ಹುಟ್ಕೊಂಡಿಲ್ಲ? ಈ ಮಣ್ಣನ್ನು ಈಗಾಗಲೇ ಸ್ವಲ್ಪ ದಿನ ಮುಂಚೆ ಅಗೆಯಲಾಗಿತ್ತಾ ಅನ್ನುವ ಡೌಟು ಅಲ್ಲಿಯ ನಾಗರಿಕರಿಗಿದೆ. 1 to 12 ಅವ್ರದ್ದು ಸರ್. ನಾವು ಆ ಕಡೆ ಹೋಗೂ ಇಲ್ಲ. ಬಾಡಿ ಸಿಗಲಿ, ಹೆಣ ಸಿಗಲಿ, ಮಗು ಸಿಗಲಿ, ಯಂಗ್ಸ್ರು ಸಿಗಲಿ, ಹೆಣ್ಮಕ್ಳು ಸಿಗಲಿ, ಗಂಡಸರು ಸಿಗಲಿ, ಭಿಕ್ಷುಕರು ಸಿಗಲಿ, ವಿ ಡೋಂಟ್ ಬಾದರ್. ಯಾಕಂದ್ರೆ ನಮಗೆ ಪ್ರೂಫ್ ಇಲ್ಲ, ನಾವು ಮಾತಾಡಬಾರ್ದು. ಭೀಮನಿಗೆ ಚಾನ್ಸ್ ಕೊಟ್ಟಿದ್ದೀವಿ ನಾವು, 12 ಹುಗ್ಗಿ ಅಂತ. ಈಗ 13
13 ಆಗ ಸೈಟೇ ಇರಲಿಲ್ಲ ಅಂತ ನಮ್ಮ ಹತ್ರ ಪ್ರೂಫ್ ಇದೆ. ಓಕೆ. ಕಂಪ್ಲೇಂಟ್ ತಗೊಂಬನ್ನಿ. 13 ಸೈಟ್ ನೀವೆಲ್ಲ ಮಾರ್ಕ್ ಮಾಡಿರೋದು. ಎಷ್ಟು ಹೆಣ ಇದೆ ಅಂತ ಹೇಳಿದ ನಾವು ನಿಮಗೆ ಪ್ರೂವ್ ಮಾಡ್ತೀವಿ 14ರ ಒಳಗೆ ಅಲ್ಲ 19ರವರೆಗೆ ಆ ಸೈಟ್ ಇರಲಿಲ್ಲ ಅಲ್ಲಿ ಅಂತ. 2019ರವರೆಗೆ. ಹೌದು. 2014ಕ್ಕೆ ಅವನು ಕೆಲಸ ಬಿಟ್ಟು ಓಡೋಗಿದ್ದಾನೆ ಅಂತ ಅವನೇ ಬರೀತಾನೆ. ನಾನು ಕೆಲಸ ಬಿಟ್ಟು ನೆರೆ ರಾಜ್ಯಕ್ಕೆ ಹೋದೆ, ಅಲ್ಲಿ ನೆಲೆಸಿದ್ದೆ, ಈಗ ಜ್ಞಾನೋದಯವಾಗಿ ವಾಪಸ್ ಬಂದಿದ್ದೀನಿ ಅಂತ ಹೇಳಿದ್ದಾನೆ. ಈಗ ಅಲ್ಲಿ ಅವ್ರು ಹೇಳ್ತಾರೆ ಸೈಟೇ 2019ಗೆ ಜನಿಸಿದ್ದು, ಅಸ್ಥಿ ಪಂಜರಗಳು 2014ಗೆ ಹೆಂಗ್ ಹೋದ್ವು? ಅವನು ಏನೇನು ಅಗ್ದ? ಇಲ್ಲದ ಸೈಟನ್ನು ಇಲ್ಲದ ಪ್ರದೇಶದಲ್ಲಿ ಹೆಣ ಹೆಂಗ್ ಗೂತ ನಾವು ನೋಡಬೇಕು ಅನ್ನೋದು ಗ್ರಾಮ. ಬಟ್ ನಾವು ಲೈಕ್ ನಾವು ಆಸ್ ಎ ರೆಸ್ಪಾನ್ಸಿಬಿಲಿಟಿ ಮೀಡಿಯಾ ಯಾರೋ ಅಲ್ಲೊಂದು ಸ್ಥಳೀಕ ಹೇಳ್ದ, ಯಾರೋ ಒಂದು ಮನೆ ಎದುರುಗಡೆ ಅವ್ರು ಹೇಳಿದ್ರು, ಯಾರೋ ಒಬ್ಬ ಆಟೋ ಡ್ರೈವರ್ ಹೇಳ್ದ, ಅದನ್ನು ನಂಬಿ ಗ್ರೌಂಡ್ ರಿಪೋರ್ಟ್ ಕೊಡ್ಲಿಕ್ಕಾಗಲ್ಲ. ದೇ ಬಿ ಇಂಟ್ರೆಸ್ಟಿಂಗ್ ಯಾಕೆ ಹೇಳಿ? ಸೈಟೇ ಮಗುವೇ ಇಲ್ಲ, ಹುಟ್ಟಿಲ್ಲ, ಕರೆಕ್ಟ್, ಏನಿಲ್ಲ, ಮದುವೆನೇ ಆಗಿಲ್ಲ. ನಾವು ನಾಮಕರಣನು ಮಾಡಿದ್ದೀವಿ ಅಂತ ಹೇಳ್ತೀವಿ, ಮಗು ಹುಟ್ಟಿತ್ತು ನಾಮಕರಣ ಆಗಿತ್ತು ಅಂತ ಹೇಳ್ತೀವಿ. ಓಕೆ. ಈಗ ಸ್ಥಳೀಯರು ಹೇಳಿದ್ರು ಸರ್ ಅಲ್ಲಿ ಎಂಗೇಜ್ಮೆಂಟು ಆಗಿಲ್ಲ, ಮದುವೆನೂ ಆಗಿಲ್ಲ, ಏನಾಗಿಲ್ಲ, ಮಗು ಹೆಂಗೆ ಸರ್ ಹುಟ್ಟು ಅಂತ ಕೇಳ್ತಾರೆ. ಇದು ಅನಧಿಕೃತನೋ ಅಂತ ಕೇಳ್ತವ್ರೆ. ಓಕೆ. ಎಸ್, ಕರೆಕ್ಟ್ ಅಲ್ವಾ? ಎಸ್.